ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ತಾತ ಪೊಲೀಸರಿ ಹಿಡ್ಕೊಂಡ್ಬಿಟ್ಟೆ. ಈ ಬಾಲ್ ಹುಡ್ಕೋ ಕೆಲ್ಸ ನನಗೆ. ಅಯ್ಯೋ ಮಿಸ್ ಆಗೋಗ್ಬಿಡ್ತಲ್ಲ. ವಾವ್, ಎಷ್ಟು ಬ್ಯೂಟಿಫುಲ್ ಹಾರ್ಸ್. ಏನ್ ಮಗು, ಹಾರ್ಸ್ ರೈಡಿಂಗ್ ಮಾಡ್ತೀಯಾ? ಹಾ ಹೌದು ಹೌದು, ಖಂಡಿತ ಮಾಡ್ತೀನಿ ತಾತ. ನಾನು ಹಾರ್ಸ್ ರೈಡಿಂಗ್ ಮಾಡ್ಬೇಕು. ಕುದುರೆ ಮೇಲೆ ಕುತ್ಕೋಬೇಕು, ಕುದುರೆ ಮೇಲೆ ಕುತ್ಕೋಬೇಕು, ಕುದುರೆ ಮೇಲೆ ಕುತ್ಕೋಬೇಕು. ಸರಿ ಅಪ್ಪ ಸರಿ. ಕುದುರೆ ಏನ್ ಗಲಾಟೆ ಮಾಡಲ್ಲ ತಾನೆ, ಶಾಂತಿಯಿಂದ ಇರುತ್ತಲ್ವಾ? ಡೋಂಟ್ ವರಿ ಸರ್, ಏನೂ ಆಗೋದಿಲ್ಲ. ತುಂಬಾ ಟ್ರೈನ್ಡ್ ಆಗಿರುವಂತ ಕುದುರೆ ಇದು. ಹುಷಾರಾಗಿ ಹೋಗು. ಬೇಗ ನಡಿ ಕುದುರೆ, ಟಿಕ್ ಟಿಕ್ ಟಿಕ್. ಬೇಗ ನಡಿ ಕುದುರೆ, ಟಿಕ್ ಟಿಕ್ ಟಿಕ್. ಅಯ್ಯೋ ನಿಲ್ಸು ಕುದುರೆನ ನಿಲ್ಸು. ತಾತ, ಅಯ್ಯೋ ತಾತ. ಪೊಲೀಸ್ನ ಕರೀರಿ, ಪೊಲೀಸ್ನ ಫೋನ್ ಮಾಡಿ. ಲಡ್ಡು ಸಿಂಗ್ಗೆ ಫೋನ್ ಮಾಡ್ತೀನಿ. ಲಡ್ಡು ಸಿಂಗ್ ಅವರೇ. ಹಾ ಹೇಳಿ, ಕೇಳಿಸ್ತಾ ಇದೆ. ನನ್ ಮೊಮ್ಮಗಳನ್ನ ಕಿಡ್ನಾಪ್ ಮಾಡಿದೆ ಕುದುರೆ. ಅದು ಕಾಡಿನ ಕಡೆ ಕರ್ಕೊಂಡು ಹೋಯ್ತು. ಕುದುರೆ ಹೇಗ್ ಕಿಡ್ನಾಪ್ ಮಾಡಕ್ ಸಾಧ್ಯ? ಕಿಡ್ನಾಪರ್ ಕಿಡ್ನಾಪ್ ಮಾಡ್ತಾರೆ. ಒಂದು ಕುದುರೆ ನಮ್ಮ ಹುಡುಗಿನ ಕುಳಿಸ್ಕೊಂಡು ಎತ್ಕೊಂಡು ಹೋಯ್ತು. ಕಿಡ್ನಾಪ್ ಮಾಡ್ಲಿಲ್ಲ. ಏನಾದ್ರೂ ಮಾಡಿ ಇನ್ಸ್ಪೆಕ್ಟರ್. ನಾನು ಧನ್ರಾಜ್ ಸಿಂಗ್ ಮಾತಾಡ್ತಾ ಇದ್ದೀನಿ. ಹೌದಾ ಧನ್ರಾಜ್ ಅವ್ರೆ, ನೀವು ಚಿಂತೆ ಮಾಡಬೇಡಿ. ನಾನಿರುವಾಗ ನಿಮ್ಮ ಮೊಮ್ಮಗಳಿಗೆ ಏನು ಆಗಕ್ ಸಾಧ್ಯ ಇಲ್ಲ. ಲಡ್ಡು ಸಿಂಗ್ ಈಗ್ಲೇ ಬರ್ತಾರೆ. ಹಲೋ ಹಲೋ ಶಿವ. ಹಾ ಹೇಳಿ ಲಡ್ಡು ಸಿಂಗ್ ಸರ್. ಒಂದು ಮಗು ಒಂದು ಕುದುರೆನ ಇಲ್ಲ ಒಂದು ಕುದುರೆ ಒಂದು ಮಗುನ ಎತ್ಕೊಂಡು ಕಾಡಿನ ಕಡೆ ಕರ್ಕೊಂಡು ಹೋಯ್ತಂತೆ. ಓಕೆ ಲಡ್ಡು ಸಿಂಗ್ ಸರ್, ನಾನು ಈಗಲೇ ಬರ್ತೀನಿ. ಶಿವ ಇರ್ಬೇಕಾದ್ರೆ ಯೋಚನೆ ಏನಕ್ಕೆ? ರೇವಾ, ಆದಿ ಯೂಡಿನ ಕರ್ಕೊಂಡು ಜಂಗಲ್ ಹತ್ರ ಬಂದ್ಬಿಡು, ಸರಿನಾ? ನಾವ್ ಈಗ್ಲೇ ಬರ್ತೀವಿ ಶಿವ. ಕುದುರೆ ಸೌಂಡ್ ಅಲ್ಲಿಂದಾನೆ ಬರ್ತಿರೋ ಹಾಗಿದೆ. ಕುದುರೆ ಇಲ್ಲೇ ಎಲ್ಲೋ ಇದೆ ಅನ್ಸುತ್ತೆ. ಈ ಕುದುರೆ ಎಲ್ಲಿ ಹೋಯ್ತು? ಸೌಂಡ್ ಇಲ್ಲಿಂದಾನೆ ಬರ್ತಿತ್ತಲ್ಲ, ನೋಡ್ಬೇಕಾಗತ್ತೆ. ನಾವೆಲ್ಲರೂ ಇಲ್ಲೇ ಇದ್ದೀವಿ, ಮತ್ ನಾವ್ಯಾಕೆ ಇದನ್ನ ಹೇಳ್ಬೇಕು? ಹೌದು, ಇದು ಮಾತ್ರ ಸರಿ. ಶಟ್ ಅಪ್. ಮಿಸ್ಟರ್ ಡಿ ಬಾಸ್ ತುಂಬಾನೇ ಒಳ್ಳೆ ವ್ಯಕ್ತಿ. ನಾನು ನಿಮ್ಮಪ್ಪನ ಹತ್ರ 1 ಕೋಟಿ ಎಕ್ಸ್ಟ್ರಾ ಕೇಳ್ತೀನಿ. ಇದು ನನ್ನ 25ನೇ ಕಿಡ್ನಾಪ್, ಗೊತ್ತಾ? ಪ್ರತಿ ಕಿಡ್ನಾಪ್ಗೂ 1 ಕೋಟಿ ರೂಪಾಯಿ ಜಾಸ್ತಿ ಮಾಡ್ತೀನಿ.
49 ಕೋಟಿ ರೂಪಾಯಿ ಹೇಗಿದ್ರು ನಂದೇನೆ. 1 ಕೋಟಿ ರೂಪಾಯಿ ಜಾಸ್ತಿ ಮಾಡಿ 50 ಕೋಟಿ ಮಾಡ್ಬಿಡ್ತೀನಿ ಅಷ್ಟೇ. ನನ್ನನ್ನ ಬಿಟ್ಬಿಡಿ, ಇಲ್ಲಾಂದ್ರೆ ನಮ್ ತಾತ ನಿಮ್ಮನ್ನ ಪೊಲೀಸರಿಗೆ ಹಿಡ್ಕೊಡ್ತಾರೆ. ಮಿಸ್ಟರ್ ಡಿನ ಡೀಲ್ ಯಾವುದು ಫೇಲ್ ಆಗೋದಿಲ್ಲ. ಗುಡ್ ಜಾಬ್ ಡ್ಯಾನ್ ಡಿಯರ್ ಡೆವಿಲ್. ಡೆವಿಲ್ಗೆ ಏನಾದ್ರೂ ತೆನ್ಸು ಚೆನ್ನಾಗಿ ನೋಡ್ಕೊಳ್ಳಿ. ಇದೇ ನಮ್ಮ ಹೀರೋ. ಹೇಳು, ನಿಮ್ಮೆಲ್ರ ಯಜಮಾನ ಯಾರು? ಅದು ಯಾರ ಕುದುರೆ? ಹೇಳು ಜಯರಾಮ, ಆ ಕುದುರೆ ಯಜಮಾನ ಯಾರೇ ಆಗಿದ್ರು ಸರಿ, ಅವನ್ ಎಳ್ಕೊಂಡ್ ಬಂದ್ ಜೈಲಿಗೆ ಹಾಕು. ಹೇಳು, ಬೇಗ ಹೇಳು, ಅದ್ರ ಯಜಮಾನ ಯಾರು? ಸರ್, ನೀವೇ ನನ್ನ ಯಜಮಾನ್ರು ಸರ್. ನೀವೇ ನನಗೆಲ್ಲ, ನೀವೇ ನನ್ನ ಅನ್ನದಾತರು ಕೂಡ ಸರ್. ಸರ್ಜಿ ತಗೊಳ್ಳಿ, ಈಗ ನೀವೇ ಅರೆಸ್ಟ್. ಪೊಲೀಸ್ ಅವರಾಗಿ ಕಿಡ್ನಾಪ್ ಮಾಡೋದ? ಚೀ 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 ಚೀ. ಅಯ್ಯಯ್ಯಯ್ಯಯ್ಯ, ಜಯರಾಮ ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಏಯ್, ನಿಜ ಹೇಳು, ಇಲ್ಲ ಅಂದ್ರೆ ನನಗೇನು ಗೊತ್ತಿಲ್ಲ ಸರ್. ಪೇಪರ್ ನಾನೊಂದು ಆಡ್ ನೋಡಿದೆ ಸರ್, ಅಲ್ಲಿ ಹಾರ್ಸ್ ರೈಡರ್ ಬೇಕು ಅಂತಿತ್ತು. ನಾನು ಅವ್ರಿಗೆ ಫೋನ್ ಮಾಡಿದೆ, ಅವರು ಒಂದು ಜಾಗಕ್ಕೆ ಕರೆದ್ರು, ಅಲ್ಲಿ ಈ ವೈಟ್ ಹಾರ್ಸ್ ಇತ್ತು. ಆಮೇಲೆ ಫೋನಲ್ಲಿ ಹೇಳಿದ್ರು ಧನ್ರಾಜ್ ಅವರ ಮಗುಗೆ ಹಾರ್ಸ್ ರೈಡಿಂಗ್ ಕಲಿಸ್ಬೇಕು ಅಂತ. ನಾನು ಆ ಯಜಮಾನ್ರು ಇನ್ನೂ ಭೇಟಿ ಕೂಡ ಆಗಿಲ್ಲ ಸರ್. ನನಗಿನ್ನೇನು ಗೊತ್ತಿಲ್ಲ. ಸರ್ ತೆಗೆದ್ಬಿಟ್ಟೆ ಸರ್, ಏನೋ ತಪ್ಪಾಗೋಯ್ತು, ಕ್ಷಮಿಸ್ಬೇಡಿ ಸರ್. ಇಲ್ಲ 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 ಇಲ್ಲ, ತೊಂದ್ರೆ ಇಲ್ಲ, ಬಿಡು ಬಿಡು. ನಾನು ಧನ್ರಾಜ್ ಸಿಂಗ್ ಮಾತಾಡ್ತಾ ಇದ್ದೀನಿ. ಧನ್ರಾಜ್ ಅವರೇ, ಫೋನ್ ನ ಸ್ಪೀಕರ್ಗೆ ಹಾಕಿ ನಾವೆಲ್ಲರೂ ಕೇಳೋಣ ಕಿಡ್ನಾಪರ್ ಏನ್ ಹೇಳ್ತಾನೆ ಅಂತ. ನಿನ್ನ ಮಗುನ ಕಾಪಾಡಕೋಬೇಕು ಅಂದ್ರೆ ನನಗೆ ಕೇವಲ 50 ಕೋಟಿ ಕೊಟ್ರೆ ಸಾಕು. ನಾನು 1 ಕೋಟಿನೂ ಕೊಡೋದಿಲ್ಲ. ನಿಮ್ಮೆಲ್ಲರನ್ನು ಹಿಡ್ದು ಹಾಕ್ತಾರೆ. ಪೊಲೀಸು ನಮ್ ಜೊತೆಗೆ ಇದ್ದಾರೆ. ನೀವೆಲ್ಲ ಜೈಲಿಗೆ ಹೋಗ್ತೀರಾ. ಪೊಲೀಸ್ ಎಂಟ್ರಿ ಮಾಡ್ಕೋತಾರೆ. ಪೊಲೀಸು ನಿಷ್ಪ್ರಯೋಜಕರು, ಯಾವ ಕೆಲ್ಸಕ್ಕೂ ಬರೋದಿಲ್ಲ ಅವರು. ಮತ್ತೆ ಆ ಲಡ್ಡು ಸಿಂಗ್ ಸುಮ್ನೆ ಸ್ಟೈಲ್ ಹೊಡಿತಾ ಇರ್ತಾನೆ ಅಷ್ಟೇನೆ. ಏನು ಪ್ರಯೋಜನ ಇಲ್ಲ ಅವನು. ನೋಡಿ, ನೀವು ಆ ಟ್ರೈನರ್ ಜೊತೆ ಆ ಜಾಗಕ್ಕೆ ಬಂದ್ಬೇಡ. ಆಮೇಲೆ ಮುಂದೆ ಹೇಳ್ತೀನಿ ಏನ್ ಮಾಡ್ಬೇಕು ನೀವು ಅಂತ. ಅಯ್ಯೋ, ನಾನ್ ಬರೋದಿಲ್ಲ. ನನ್ನನ್ನ ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ. ಹಲೋ 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 ಲಡ್ಡು. ಹಲೋ, ನಮ್ಗೆ 1 ಕೋಟಿ ತಾನೆ? ಏನ್ ಬೇಕಾದ್ರೂ ಕೊಡ್ತೀವಿ, ಏನ್ ಬೇಕಾದ್ರೂ ಕೇಳಿ. ಆದ್ರೆ ಆ ಹುಡುಗಿನ ಮಾತ್ರ ಬಿಟ್ಬಿಡಿ. ಇವ್ ನೋಡಿದ್ರೆ ಪೊಲೀಸ್ ಒಂಥರ ಇದ್ದಾನೆ, ವೇಷ ಬದಲಿಸ್ಕೊಂಡ್ ಬಂದಿರೋ ಹಾಗಿದೆ. ಲಡ್ಡು ಸಿಂಗ, ಈಗ ತೋರಿಸ್ತೀನಿ ಏನು ಅಂತ. ಆ ಮಗುನ ಅಲ್ಲೇ ಬಿಟ್ಟು ಆ ಕುದುರೆ ಮೇಲೆ ಕುತ್ಕೊಂಡು 100 ಮೀಟರ್ ದೂರ ಹೋಗು ಹೇಳ್ತೀನಿ. ಅಲ್ಲೊಂದು ಕಾರ್ ಸಿಗುತ್ತೆ, ಬ್ಯಾಗ್ ನ ಕಾರ್ ಒಳಗಡೆ ಹಾಕ್ಬಿಟ್ಟು ದೂರ ಹೋಗ್ಬೇಡು, ಮಗು ಮನೆಗ್ ಬರ್ತಾಳೆ. ಶಿವ, ಆ ಕುದುರೆ ಮೇಲೆ ನಾವು ಕೂತ್ಕೊಂಡು 100 ಕಿಲೋಮೀಟರ್ ದೂರ ಹೋಗ್ಬೇಕಂತೆ. ಅಲ್ಲಿ ಕಾರಲ್ಲಿ ಬ್ಯಾಗ್ ನ ಇಡ್ಬೇಕಂತೆ. ಸರಿನಾ? ನೀನ್ ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಬರ್ತೀನಿ. ಆಮೇಲೆ ನೀನು ಕಾರ್ನ ಫಾಲೋ ಮಾಡು. ಓಕೆ? ಸರಿ. ಅಯ್ಯೋ ಅಯ್ಯೋ, ಈ ಕೂತ್ರೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ? ಅಯ್ಯೋ, ಏನ್ ಮಾಡ್ಲಿ ಈಗ? ನಾನು ಫೋನ್ ಮಾಡಿ ಹೇಳ್ತೀನಿ ಅವನಿಗೆ. ಅಯ್ಯೋ, ಈ ಕುದುರೆ ನನ್ನ ಕರ್ಕೊಂಡು ಹೋಗ್ತಾ ಇದೆ, 100 ಕಿಲೋಮೀಟರ್ ಓಡ್ತಾ ಇದೆ, ಏನ್ ಮಾಡ್ಲಿ? ಡೋಂಟ್ ವರಿ, ಅದು ನನ್ನ ಹತ್ರ ಬಂದೇ ನಿಂತ್ಕೊಳ್ಳೋದು. ಇನ್ನ ಕಾಪಾಡು ಶಿವ. ಕಾಪಾಡಿ ಶಿವ. ಅಯ್ಯೋ, ನಿಲ್ಲು ನಿಲ್ಲು, ಕುದುರೆ ನಿಲ್ಲು. ಅಯ್ಯೋ ಅಯ್ಯೋ ಅಯ್ಯೋ, ಕಾಪಾಡು ಶಿವ, ಕಾಪಾಡು, ಬೇಗ ಬಾ. ಅಯ್ಯೋ, ಹಲೋ, ಇನ್ನು ಎಷ್ಟು ದೂರ ಅಣ್ಣ? ಈ ಕುದುರೆಗೆ ಹೇಳು ನನ್ನನ್ನಿಲ್ಲೇ ಬಿಟ್ಬಿಡೋದಕ್ಕೆ. ನಾನ್ ನಿನ್ನ ಹತ್ರ ಬಂದು ಏನ್ ಮಾಡೋದಿದೆ? ನನ್ನನ್ನು ಯಾಕೆ ನಿನ್ನ ಹತ್ರ ಕರ್ಸ್ಕೊಳ್ತಾ ಇದೀಯಾ? ಅಯ್ಯೋ, ನಿಲ್ಲು ನಿಲ್ಲು, ಕುದುರೆ ನಿಲ್ಲು. ಅಯ್ಯೋ ಅಯ್ಯೋ ಅಯ್ಯೋ, ಕಾಪಾಡು ಶಿವ. ಅಯ್ಯೋ, ನಿಲ್ಲು. ಅಯ್ಯೋ, ಕುದುರೆ ನಿಲ್ಲು. ಅಯ್ಯೋ ಅಯ್ಯೋ ಅಯ್ಯೋ. ಅವರು ಆ ಬೆಟ್ಟದ ಮೇಲೆ ಇರೋದು, ಆದ್ರೆ ಅವರನ್ನ ಹುಡ್ಕೋದ್ ಹೇಗೆ?
ಹುಡ್ಕೋದು ತುಂಬಾನೇ ಕಷ್ಟ. ನಿನಗ್ ಗೊತ್ತಾ, ನಮ್ಮೂರಲ್ಲಿ ಒಂದ್ ಇಲಿ ತುಂಬಾನೇ ತೊಂದ್ರೆ ಕೊಡ್ತಿತ್ತು. ಅದಕ್ಕೆ ನಾವ್ ಒಂದ್ ಗೂಡಲ್ಲಿ ಒಂದ್ ಪೀಸ್ ಚೀಸ್ ನ ಇಡ್ತಿದ್ವಿ. ಆ ಚೀಸ್ ಸ್ಮೆಲ್ ನೋಡ್ತಿದ್ದಂಗೆ ಇಲಿ ಬಂದ್ಬಿಟ್ಟು ಆ ಗೂಡಲ್ಲಿ ಟ್ರಾಪ್ ಆಗ್ಬಿಡ್ತಿತ್ತು. ಆಮೇಲೆ ನಾವು ಆ ತೊಂದ್ರೆ ಕೊಡ್ತಿದ್ದಿಲಿನ ಹಿಡ್ದ್ಬಿಟ್ವಿ. ಹಾ, ಈ ಐಡಿಯಾ ಚೆನ್ನಾಗಿದೆ. ಅದ್ರ ಐಡಿಯಾ ಏನು? ಅದ್ನಾದ್ರೂ ಹೇಳಿ. ಅದಕ್ಕಾಗಿ ನಾವೊಂದು ಟ್ರ್ಯಾಪ್ ಮಾಡ್ಬೇಕಾಗತ್ತೆ. ಆದಿ, ಯು ಆರ್ ಇಂಟೆಲಿಜೆಂಟ್. ಹಾ ನಂಗೂ ಗೊತ್ತು. ನಾನ್ ನುಟ್ದಾಗಿಂದ ಇಂಟೆಲಿಜೆಂಟೆ, ಆದ್ರೆ ಯಾವತ್ತೂ ತೋರ್ಸ್ಕೊಳ್ತಿರ್ಲಿಲ್ಲ. ಹಾರ್ಸ್ ರೈಡರ್ ರಿಕ್ವೈರ್ ಫಾರ್ ಮಲ್ಟಿ ಮಿಲಿಯನಿಯರ್. ಮಿಸ್ಟರ್ ಧನ್ಪತ್ ರಾಯ್ ಅವರ ಮೊಮ್ಮಗೋಗೆ ಹಾರ್ಸ್ ರೈಡಿಂಗ್ ಕಲಿಸ್ಬೇಕು. ಫೀಸ್ಗೇನು ತೊಂದರೆ ಇಲ್ವಾ? ತಗೊಳಪ್ಪ. ಈಗ ಇನ್ನೊಬ್ಬ ಕಸ್ಟಮರ್ ಬಂದ್ಬಿಟ್ರು. ಇದು ನನ್ನ 26ನೇ ಕಿಡ್ನಾಪ್ ಆಗಿರತ್ತೆ. ಏನಪ್ಪ ಈ ಕುದುರೆ ಸಮಾಧಾನವಾಗಿದೆಯಲ್ವಾ? ನನ್ ಮೊಮ್ಮಗಳನ್ನ ಎಲ್ಲೂ ಬೀಳ್ಸಲ್ಲ ತಾನೆ? ಇಲ್ಲ ಸರ್, ಇಲ್ಲ. ಇದಂತೂ ಅದ್ಭುತವಾದ ಕುದುರೆ. ಇದು ತುಂಬಾನೇ ಸೀದಾ ಸಾದಾ. ಇದು ಬನ್ನಿ ಕುತ್ಕೊಳ್ಳಿ. ಕಾಪಾಡಿ! ಕಾಪಾಡಿ! ಅಯ್ಯೋ ಕಾಪಾಡಿ! ಅಯ್ಯೋ ಅಯ್ಯೋ, ನಿನ್ ಕುದುರೆ ನನ್ ಮೊಮ್ಮಗಳನ್ನ ಎತ್ಕೊಂಡು ಹೋಗ್ಬಿಟ್ಟಿದೆ. ಹೇ ನಿಂತ್ಕೋ. ನಿಲ್ಲು ನಿಲ್ಲು, ಎಲ್ಲ ಹೋಗ್ತಾ ಇದ್ಯಾ? ನನ್ನ 26ನೇ ಕಿಡ್ನಾಪಿಂಗ್. ಕೇವಲ 1 ಕೋಟಿ ಮಾತ್ರ ಎಕ್ಸ್ಟ್ರಾ ಕೇಳ್ತೀನಿ. ಇವ್ನು 50 ಕೋಟಿ ಮತ್ತೆ ಇನ್ನೊಂದ್ ಕೋಟಿ ತಗೋತಾನ ಆಸೆ ಪುರ್ಕ. ಏನು 51 ಕೋಟಿ ಕೇಳ್ತೀಯಾ? ನನ್ ತಾತಂಗೆ ಕೋಪ ಬಂದ್ಬಿಡತ್ತೆ. ಅವರು ನನ್ನ ಕರ್ಕೊಂಡ್ ಹೋಗೋದಕ್ ಬರೋದಿಲ್ಲ. ಅವ್ರಿಗೆ ಬಿಲೋ ಡಿಗ್ನಿಟಿ ಲೆವೆಲ್ 51 ಕೋಟಿ ಕೇಳೋದು. ಅವರು ಅಷ್ಟು ದೊಡ್ಡ ಮನುಷ್ಯರು, ಮತ್ತೆ ನೀವು ನನ್ನ ರಿಲೀಸ್ ಮಾಡೋದಕ್ಕೆ ಬರೀ 51 ಕೋಟಿ ಕೇಳ್ತೀರಾ? ಅಯ್ಯೋ, ಶೇ ಶೇ ಶೇ. ಓಕೆ, ಹಾಗಾದ್ರೆ ಇನ್ನೆಷ್ಟು ಕೇಳಿ? ಕಡೆ ಪಕ್ಷ 1,51,000 ಕೋಟಿ ದುಡ್ಡು ಕೇಳಿದ್ರೆ ನನ್ನ ತಾತ ಬರೋದಕ್ಕೆ ಯೋಚನೆ ಮಾಡ್ತಾರೋ ಏನೋ. 1,51,000 ಕೋಟಿನಾ? ಮಿಸ್ಟರ್ ಡಿ ಎದೊಳಿ ಬಾಸ್. ಡೀಲ್ ಮಾಡಿ ಬಾಸ್, ಇಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ ಕಿಡ್ನಾಪ್ ಮಾಡಿದ್ದು. ಇಷ್ಟೊಂದು ದುಡ್ಡನ್ನು ನಾನು ಯೋಚನೆನೂ ಮಾಡಿರ್ಲಿಲ್ಲ. 1,51,000 ಕೋಟಿ ರೂಪಾಯಿ ಸಿಗೋದಿಲ್ಲ, ಏನು ಸಿಗೋದಿಲ್ಲ. ಈ ಹುಡುಗ ಎಲ್ಲಿಂದ ಬಂದಪ್ಪ? ಅಂಕಲ್, ಹುಡುಗಿ ಆಗಿದ್ದು ನಾನೇನೆ, ಮತ್ತೆ ಈ ಹುಡುಗನೂ ನಾನೇನೆ. ಹೌದಾ? ನೀನು ನನ್ನ ಹತ್ರ ಮೋಸ ಮಾಡ್ದ್ಯಾ? ಹಿಡ್ಕೊಳ್ಳಿ ಈ ಹುಡುಗನ್ನ. ಈ ಹುಡುಗ ಸಿಕ್ಕಾಪಟ್ಟೆ ಕಿಲಾಡಿ ಇದಾನ. ಬಿಡ್ಬೇಡಿ ಅವನ್ನ, ಹಿಡ್ಕೊಳ್ಳಿ ಅವಾಗನ್ನ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಹೊಡಿರಿ ಅವನನ್ನ, ಬಿಡಬೇಡಿ.
ಶಿವ, ಈಗ ಹುಡುಗಿನ ಬಚಾವ್ ಮಾಡಕ್ಕಾದ್ರೆ ಬಚಾವ್ ಮಾಡ್ಕೋ. ಮಿಸ್ಟರ್ ಡಿಯ ಡೀಲ್ ಯಾವುದು ಕೂಡ ಫೈಲ್ ಆಗೋದೇ ಇಲ್ಲ. ಶಿವ, ಹೆಲ್ಪ್! ಕಾಪಾಡು! ನನ್ ಕೈ ಜಾಡ್ತಾ ಇದೆ. ಶಿವನ್ನ ಹಿಡ್ಕೊಳ್ಳಿ, ಅವನಿಲ್ಲೇ ಮುಗಿಸ್ಬೇಡ. ಚಿಂತೆ ಮಾಡಬೇಡ, ನಾನ್ ಬರ್ತಾ ಇದ್ದೀನಿ ಶಿವ. ಶಿವ, ಎಷ್ಟು ಜನದ ಹತ್ರ ಹೊಡೆದಾಡ್ತೀಯ ನೀನು? ಇವತ್ತು ಟೀನಾನ ಉಳಿಸೋದಕ್ಕಾಗೋದಿಲ್ಲ. ಹೆಲ್ಪ್ ಶಿವ, ಹೆಲ್ಪ್! Oh, thank you, Shiva. ಏ ಮಿಸ್ಟರ್ ಡಿ, ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಏನಾದ್ರೂ ಹೇಳೋದಿದ್ಯಾ? ಜೀವನದಲ್ಲಿ ಮೊದಲನೇ ಬಾರಿ ಮಿಸ್ಟರ್ ಡಿಯ ಡೀಲ್ ಫೇಲ್ ಆಗಿದೆ. ಅದು ಒಂದು ಮಗುವಿನ ಕಾರಣದಿಂದ. ಮಗು ಅಂತ ಅನ್ಬೇಡಿ ಅಂಕಲ್. ಸಾರಿ ಶಿವನ್ ಕಾರಣದಿಂದ. ನೀನ್ ತುಂಬಾನೇ ಫಾಸ್ಟ್ ಮತ್ತೆ ಶಾರ್ಪ್ ಕುದುರೆ ಇದೆಯಾ, ಮತ್ತೆ ಇದುವರೆಗೂ ಕೆಟ್ಟ ವ್ಯಕ್ತಿಯ ಜೊತೆ ಕೆಟ್ಟ ಕೆಲಸ ಮಾಡ್ತಿದ್ದೆ ನೀನು. ಆದ್ರೆ ಈಗ ಒಳ್ಳೆ ಕೆಲಸ ಮಾಡು. ನಿನ್ನ ಹೆಸರು ಡೆವಿಲ್ ಅಲ್ಲ, ಹೀರೋ ಅಂತ ಇಡ್ಬೇಕಿತ್ತು. ಹೀರೋ. ನಡು ಸಿಂಗ್ ಸರ್, ಇದನ್ನೀಗ ಪೊಲೀಸ್ ಹಾರ್ಸ್ ಮಾಡ್ಬಿಡಿ ನೀವು. ಹೋಗು ಡೆವಿಲ್, ಹೋಗು, ನೀನು ಹೀರೋ ಆಗು. ಸಾರಿ, ನಿನ್ನನ್ನ ಮಿಸ್ ಮಾಡ್ಕೋತೀನಿ. ನೀನೊಂದು ಒಳ್ಳೆ ಹಾರ್ಸು. ನಾನು ನಿನ್ನನ್ನ ಕೆಟ್ಟ ಕೆಲಸಕ್ಕೆ ಟ್ರೈನ್ ಮಾಡಿದೆ. ನಾನು ನಿನ್ನನ್ನ ತುಂಬಾನೇ ಮಿಸ್ ಮಾಡ್ಕೋತೀನಿ. ಬಿ ಎ ಗುಡ್ ಹಾರ್ಸ್. ಮಿಸ್ಟರ್ ಡಿ, ನೀನೀಗ ಜೈಲಿಗೆ ನಡಿ. ಅಲ್ಲಿ ನೀನು ದಿನ ಇಡೀ ಹಿಟ್ ರುಬ್ಬೋ ಕೆಲಸ ಇದ್ದೇ ಇದೆ. ಅಪ್ಪ, ಇಲ್ಲಿ ನೋಡಿ, ನಾನು ಬಲೂನ್ ತಗೊಂಡು ಹಾರೋಗ್ಬಿಡ್ತೀನಿ. ಎಷ್ಟೋ ವರ್ಷಗಳ ಯೋಗ ಪ್ರಾಕ್ಟೀಸ್ನಿಂದ ನಾನು ಆ ಶಕ್ತಿಯನ್ನ ಪಡ್ಕೊಂಡಿದ್ದೀನಿ. ಈಗ ಇದು ಸಣ್ಣ ಕಲ್ಲೇನು ದೊಡ್ಡ ಬೆಟ್ಟವನ್ನೇ ಮುರಿದು ಹಾಕ್ಬಿಡತ್ತೆ. ಅಕ್ಕ ನೋಡು, ಚಿಕನ್ ಲಾಲಿಪಾಪ್ ಶುರು ಮಾಡ್ಕೊಳ್ಳೆ. ಓಡೋದನ್ನ ನಿಲ್ಲಿಸಿ ನನ್ನ ಮಾತನ್ನ ಕೇಳಿ. ನೀವೆಲ್ಲರೂ ಸುರಕ್ಷಿತವಾಗಿರ್ಬೇಕು ಅಂದ್ರೆ ನಮ್ಮ ಎಲ್ಲರಿಗೂ ಇರೋದಕ್ಕೆ ಒಂದು ದೊಡ್ಡ ಬಂಗ್ಲೆಯನ್ನ ಏರ್ಪಾಡು ಮಾಡಿ. ನಗರದ ನಾಯಕನಿಗೆ ಮತ್ತು ಇನ್ಸ್ಪೆಕ್ಟರ್ಗೆ ಹೇಳಿ ನನಗೆ ರಿಪೋರ್ಟ್ ಮಾಡಬೇಕು ಅಂತ. ಇವತ್ತಿಂದ ಈಗಲಿಂದ ಈ ನಗರದ ಮೇಲೆ ನನಗೆ ಹಕ್ಕಿರೋದು. ಇಲ್ಲ,
ಈ ತರ ಯಾವತ್ತೂ ಆಗೋದಿಲ್ಲ. ಯಾರು ಮಾತಾಡಿದ್ದು? ಅಂಕಲ್, ಇದು ನಮ್ಮ ಸಿಟಿ, ಮತ್ತೆ ಇಲ್ಲಿಂದ ಯಾರು ಎಲ್ಲಿಗೂ ಹೋಗೋದಿಲ್ಲ. ನೀನು ಒಂದು ಮಗುಗೆ ಇಷ್ಟೊಂದು ದುರಂಕಾರನ? ನನ್ನ ಮಾತಿಗೆ ಎದುರಾಡ್ತಾ ಇದೀಯಾ? ಮನೆಗೆ ಹೋಗು ನೀನು ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನಮ್ ಏರಿಯಾಗ್ ಬಂದು ಗಲಾಟೆ ಮಾಡ್ತಾ ಇರೋರು ಯಾರವ್ರು? ಯಾರದು? ಅಯ್ಯೋ, ನಾನ್ ಪ್ರಶ್ನೆ ಕೇಳ್ದೆ ಅಷ್ಟೇ, ಉತ್ತರ ಕೊಡೋದಕ್ಕೆ ಮೇಲಿಂದ ಯಾಕೆ ಕೆಳಗಡೆ ಬೀಳಿಸ್ದೆ? ಥ್ಯಾಂಕ್ ಯು ಶಿವ. ಯೋ ವೆಲ್ಕಮ್ ಫ್ರೆಂಡ್ಸ್. ಈ ಪೋನಿಟೈಲ್ ಅವರ ಸುರಂಗನ ಹುಡುಕ್ಲೇಬೇಕು. ಇವರ ಜಡೆನ ನಾವೇನಾದ್ರೂ ಒಂದು ಮಾಡ್ಲೇಬೇಕು. ಅಯ್ಯೋ ಅಯ್ಯೋ, ನೀವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಾ? ಅವರೆಲ್ಲ ಉಳ್ಕೊಳ್ಳೋದಕ್ಕೆ ದೊಡ್ಡ ಬಂಗ್ಲೆನ ಹುಡ್ಕೊಂಡಿದ್ದಾರೆ. ಎಲ್ರೂ ಭಯ ಪಡ್ತಾ ಇದ್ದಾರೆ ಶಿವ. ನೀವ್ ನಿಮ್ಮ ಫೇಮಸ್ ಡೈಲಾಗ್ ನ ಖಡಕ್ ಆಗಿ ಒಂದ್ಸಲ ಯಾಕೆ ಹೇಳ್ಬಾರ್ದು? ಇಲ್ಲಿಂದ 50 ಕಿಲೋಮೀಟರ್ ದೂರ, ಮುಂದಿಂದು ಇಡೀ ಜನರಿಗೆ ಗೊತ್ತು. ಇದನ್ ಹೇಳಿದ್ರೆ ಅವ್ರಾಗ ಅವರೇ ಸರೆಂಡರ್ ಆಗ್ಬಿಟ್ಟು ನಿಮ್ ಲಾಕಪ್ ಅಲ್ಲಿ ಕೂತ್ಕೋತಾರೆ. ಇಲ್ಲಪ್ಪ, ನಾನ್ ಯಾವ ಡೈಲಾಗ್ನು ಹೇಳೋದಿಲ್ಲ. ಇವತ್ತಿಂದ 50-100 ಕಿಲೋಮೀಟರ್ ದೂರದವರೆಗೂ ನಾನು ಯಾವ ಡೈಲಾಗ್ನು ಹೇಳೋದಿಲ್ಲ. ಕೇಳು ಕೇಳು ಅವನ್ ಸೌಂಡ್ನ. ಆ ಮಾಂಚವ್ ಜನರ ಜುಟ್ಟಲ್ಲಿ ತುಂಬಾನೇ ಶಕ್ತಿ ಇದೆ. ಹಾ, ಜುಟ್ಟು ಅಂದಾಗ ನಂಗೆ ನೆನ್ಪಾಯ್ತು, ನಮ್ಮೂರಲ್ಲಿ ದೊಡ್ಡೋರ್ ಹೇಳ್ತಾರೆ ಭೂತಗಳ ಜುಟ್ಟನ್ನ ಕತ್ತರಿಸಿದ್ರೆ ಅವು ಮಾತ್ನ ಕೇಳುತ್ತೆ ಅಂತ. ಅದೇ ಮೈ ಡಿಯರ್ ಫ್ರೆಂಡ್, ನೋಡು ನೀನು ಪಟ್ ಅಂತ ಸಾಲ್ವ್ ಮಾಡ್ಬಿಟ್ಟೆ. ಏನು ನಿಜವಾಗ್ಲು? ಅಂದಾಗ್ಲೇ ನಾನು ಹುಟ್ಟದಾಗಿಂದಲೂ ಇಂಟೆಲಿಜೆಂಟೆ. ಆದ್ರೆ ಇವಾಗ ನಾನು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ದೆ? ಮಂಚ ಮತ್ತೆ ಅವನ ಗೆಳೆಯರು ಎಲ್ಲರ ಶಕ್ತಿ ಇರೋದು ಆ ಜುಟ್ನಲ್ಲೇ. ಜುಟ್ಟನ್ನ ಕಟ್, ಆಮೇಲೆ ಎಲ್ರು ಲಾಕಪ್ ಅಲ್ಲಿ. ಗ್ರೇಟ್ ರೇವಾ. ಲಡ್ಡು ಸಿಂಗ್ ಸರ್, ರಾತ್ರಿ ಎಲ್ರೂ ನಾವು ಅವರ ಬಂಗ್ಲೆಗೆ ಹೋಗೋಣ. ಇಷ್ಟು ದೊಡ್ಡ ಇನ್ಸ್ಪೆಕ್ಟರ್ ಆಗ್ಬಿಟ್ಟು ನೀವ್ ಹೆದರ್ಕೊಳ್ತೀರಾ? ಕಟ್ಟೆ ಆಗ್ತಾ ಇಲ್ವಲ್ಲ? ನಿಮ್ಮೆಲ್ಲರ ಧೈರ್ಯಕ್ಕೂ ನಾನು ಮೆಚ್ಚಲೇಬೇಕು. ಕತ್ರಿಯನ್ನು ತಗೊಂಡು ನನ್ನ ಮನೆ ಒಳಗಡೆ ನುಗ್ಗಿದ್ದೀರಾ, ಆದ್ರೆ ನಮ್ಮ ಕೂದಲಿಗೆ ಯಾವ ತೊಂದರೆನೂ ಆಗಿಲ್ಲ. ಈಗ ನೀವು ಹೊಸ ಕತ್ರಿನ ತಗೋಬೇಕಾಗತ್ತೆ.
ಗ್ಯಾಂಗು, ನಾನೀಗ ಈ ರಾಗ ಹಾಡಿದ್ರೆ ನೀವೆಲ್ರೂ ಇಲ್ಲಿಂದ ಓಡ್ ಹೋಗ್ಬೇಕು. ಅಯ್ಯೋ ತಾತ ನೀವಾ? ಅಯ್ಯೋ ಸಾಕ್ ಮಾಡಪ್ಪ ಈ ಕೆಟ್ಟ ಹಾಡನ್ನ. ಅಕ್ಕ ಬುಕ್ಕ ಚಿಕನ್ ಲಾಲಿಪಾಪ್ ಇವನನ್ನ ನಿಲ್ಸಿ. ಏನ್ ಮಾಡ್ತಾ ಇದ್ದೀರಾ? ಕಚ್ಕೊಂಡು ಆಗ್ತಾ ಇದೆ. ಅಯ್ಯೋ ಬಿಟ್ಬಿಡಿ, ನನ್ನ ಹಾಡು ಹಾಡಬೇಕು. ಅಯ್ಯೋ ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ. ಇವರ ಜಡೆ ಕಂಟ್ರೋಲ್ ಬರೋ ತನಕ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ. ನನ್ನ ಹತ್ರ ಇನ್ನೊಂದು ಪ್ಲಾನ್ ಇದೆ. ನನ್ಗನ್ಸಿದ ಮಟ್ಟಿಗೆ ಅದು ಕೆಲಸ ಮಾಡುತ್ತೆ. ಕೇಳಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾನೇಜರ್. ನೀನು ಬುದ್ಧಿವಂತ. ನೀನು ಈ ದುಡ್ಡು ಕೊಡೋದಕ್ಕೆ ಇಲ್ಲ ಅಂತ ಹೇಳಿದಿದ್ರೆ ನೀನು ಯಾವುದೇ ಕಾರಣಕ್ಕೂ ಇನ್ನು ಇಲ್ಲ ಅಂತ ಹೇಳಕ್ಕೆ ಆಗ್ತಿರ್ಲಿಲ್ಲ. ಗೊತ್ತಾಯ್ತಾ? ಮಂಚಾವ್, ಈ ಹಣ ಕಸ್ಟಮರ್ಸ್ ಕಷ್ಟಪಟ್ಟು ದುಡ್ದಿರೋದು. ತುಂಬಾ ನಂಬಿಕೆ ಇಟ್ಟು ಇದನ್ನ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ. ಅರ್ಥ ಆಯ್ತಾ ನಿನ್ಗೆ? ನೀನ್ ಇದನ್ನ ತಗೊಂಡು ಹೋಗೋ ಹಾಗಿಲ್ಲ. ಹಿಡ್ಕೊಳ್ಳಿ ಈ ಮಗುನ, ತುಂಬಾ ಮಾತಾಡ್ತಾನೆ. ಏನ್ ಮಾಡ್ಬಿಟ್ರಿ ನೀವು? ನಮ್ಮನ್ನ ಕೇಸರಲ್ಲಿ ಸಿಕ್ಕಾಕ್ಸ್ಬಿಟ್ರಲ್ಲ. ಹೊರಗಡೆ ತೆಗೀರಿ ನಮ್ಮನ್ನ. ಹೊರಗಡೆ ಕರ್ಕೊಳ್ತೀವಿ. ಮೊದ್ಲು ನಿಮ್ಗೆ ಪುರ್ಸೊತ್ತಾಗಿ ಒಂದು ಸಣ್ಣ ಟ್ರೈನಿಂಗ್ ನ ಕೊಡ್ಬೇಕು. ಟ್ರೈನಿಂಗ್ ನಿಮ್ಗೆ ಹೇಗಾಗತ್ತೆ ಅಂತ ನೋಡ್ತಾ ಇರಿ. ಏನಾಯ್ತು ಮಗು? ಪ್ರಯತ್ನ ಮಾಡ್ತಾನೆ ಇರಿ, ಆದ್ರೆ ಎಲ್ಲಾ ಪ್ರಯತ್ನನೂ ಫೇಲ್ಯೂರ್ ಆಗ್ತಾ ಇರುತ್ತೆ. ನೀವೇನ್ ಅನ್ಕೊಂಡಿದ್ರೆ ಕೆಸರಲ್ಲಿ ನಮ್ಮನ್ನ ಸಿಕ್ಕಾಕ್ಸ್ಬೋದು ಅಂತನಾ? ನಾವು ಮನಸ್ಸು ಮಾಡಿದ್ರೆ ಒಂದೇ ಒಂದು ಸೆಕೆಂಡ್ ಅಲ್ಲಿ ಹೊರಗಡೆ ಬರಬಹುದು. ಒಂದ್ಸತಿ ಲಾಸ್ಟ್ ಆಗಿ ಟ್ರೈ ಮಾಡಿ, ಆಮೇಲೆ ನಾವು ಹೊರಗಡೆ ಬರ್ತೀವಿ. ಥ್ಯಾಂಕ್ ಯು ಮಂಚೂರಿಯನ್ ಅವ್ರೆ, ನಿಮ್ಮನ್ನು ವಾಪಸ್ ಎಳೆಯೋದಕ್ಕೊಂದು ಚಾನ್ಸ್ ಸಿಕ್ತು. ಇದು ನಿನ್ನ ಲಾಸ್ಟ್ ಚಾನ್ಸ್ ಆಗಿತ್ತು ಲಡ್ಡು ಸಿಂಗ್. ಈಗ ನಾವು ಹೊರಟಿವೆ. ಶಿವ, ಈಗ ನಡಿ ಇಲ್ಲಿಂದ. ಬೇರೆ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಈಗ ಇವರು ಹೋಗಿದ್ದಾರೆ, ಆದ್ರೆ ಸುಮ್ನೆ ಕುತ್ಕೊಳ್ಳೋಂತವ್ರು ಅಲ್ಲ ಇವರು. ಇಡೀ ನಗರ ನಮ್ಮ ಮಾತು ಕೇಳ್ತಾ ಇದೆ, ಆದ್ರೆ ಈ ಶಿವ ಮಾತ್ರ ನಮ್ಮ ಮಾತನ್ನ ಕೇಳ್ತಾ ಇಲ್ಲ. ಇವತ್ತು ರಾತ್ರಿ ಅವನನ್ನ ನಮ್ಮ ದಾರಿಯಿಂದ ಓಡಿಸ್ಬೇಕಾಗತ್ತೆ. ಶಿವ ದೊಡ್ಡ ಫೈಟರ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಲ್ವಾ? ಮಗ ಅಂತ ಕರಿಬೇಡ.
ಇವಾಗೇನ್ ಮಾಡ್ತೀಯಾ ಆ? ಆ, ವೆಲ್ ಡನ್. ನೋಡು ಶಿವ, ನೀನು ಒಬ್ಬನೇ ಬೇಜಾರಾಗ್ತೀಯ ಅಂತ ನಿನ್ನ ಎಲ್ಲಾ ಸ್ನೇಹಿತರನ್ನು ಕರ್ಕೊಂಡು ಬಂದಿದ್ದೀವಿ. ಆದ್ರೆ ಆ ಧೈರ್ಯಶಾಲಿ ಲಡ್ಡು ಸಿಂಗ್ ಎಲ್ಲಿ? ನಿಲ್ಸಿ ಶಿವ, ನೀವೆಲ್ರೂ ಇಲ್ಲೇ ಇದ್ದೀರಾ? ಇವನು ಸಾಮಾನ್ಯವಾದ ಮನುಷ್ಯ ಅಲ್ಲ. ಎಲ್ರನ್ನು ಮೇಲೆತ್ತೋದಲ್ದೆ ನಮ್ಮನ್ನು ಹೊಡೆದು ತಿರುಗಿಸಿ ಪೂರ್ತಿ ಮೂಳೆ ಎಲ್ಲ ಮುರಿದು ಹೋಯ್ತು. ಅಯ್ಯ, ಇಷ್ಟೊತ್ತು ಕಷ್ಟ ಯಾಕೆ ಪಡ್ತಿದ್ದೀರಾ? ಫೈಟಿಂಗ್ ಯಾಕೆ ಮಾಡ್ತಾ ಇದ್ದೀರಾ? ಈಗ ನಡೀರಿ ಬೇಗ. ಮಾಂಚಾವ್, ನೀನು ತುಂಬಾ ಹೊತ್ತು ನಮ್ಮನ್ನ ಇಲ್ಲೇ ಲಾಕ್ ಮಾಡೋದಿಕ್ಕೆ ಆಗೋದೇ ಇಲ್ಲ. ಇಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡೋದು ವೇಸ್ಟ್ ಶಿವ. ನಾವು ಎಲ್ಲ ನಗರವನ್ನ ಲೂಟಿ ಮಾಡ ಆದ್ಮೇಲೆ ಬರ್ತೀವಿ. ಅಲ್ಲಿವರೆಗೂ ನೀವು ಪ್ರಯತ್ನ ಮಾಡ್ತಾ ಇರಿ. ಒಂದ್ ಮಾತಂತೂ ನಮ್ಗೀಗಾಗ್ಲೇ ಗೊತ್ತಾಗೋಗಿದೆ. ಅವರ ಜಡೆನ ಕತ್ತರಿಸೋಕಾಗೋದಿಲ್ಲ, ಮತ್ತೆ ಮುರಿಯೋದಕ್ಕೂ ಕೂಡ ಆಗೋದಿಲ್ಲ. ಆದ್ರೆ ಸೇರಿಸ್ಬೋದು ಅಲ್ವಾ? ವಾಟ್ ಆರ್ ಯು ಟ್ರೈಂಗ್ ಟು ಸೇ ಶಿವ? ಕಮ್, ಐ ವಿಲ್ ಶೋ ಯು. ವಾವ್, ಎಂತ ಅದ್ಭುತ. ನಮ್ಮ ರಾಸ್ತೆಗೆ ಅಡ್ಡ ಬರ್ತಿದ್ದ ಶಿವ ಈಗ ನಮ್ಮ ಹ್ಯಾಂಡ್ ಓವರಲ್ಲಿದ್ದಾನೆ. ನಾಳೆಯಿಂದ ನಮ್ಮ ಇಡೀ ಊರು ನಾವು ಹೇಳ್ದಾಗೆ ಕೇಳತ್ತೆ. ವೇದಾ ಸಿಟಿಯ ಜನರು ಇಷ್ಟೊಂದು ವೀಕ್ ಅಲ್ಲ. ನೀನ್ ಹೇಳ್ದಾಗೆಲ್ಲ ಕುಣಿಯೋದಕ್ಕೆ ಅವರು ವೀಕ್ ಅಲ್ಲ, ಗೊತ್ತಾಯ್ತಾ? ನೀವೆಲ್ಲ ಹೊರಗಡೆ ಹೇಗ್ ಬಂದ್ರಿ? ಅಕ್ಕ ನೋಡಿಲ್, ನಿಮ್ಮ ಶಕ್ತಿಯನ್ನ ತೋರಿಸಿ. ಅಯ್ಯೋ ಶಿವ, ನೀನ್ ತಪ್ಪಿಸ್ಕೊಳ್ಳುವಾಗ ನನಗೂ ಹೇಳ್ಬಿಟ್ಟು ತಪ್ಪಿಸ್ಕೋ. ಸಾರಿ ಲಡ್ಡು ಸಿಂಗ್ ಸರ್. ಮಾಂಚಾವ್ ಅಂಕಲ್, ಹಕ್ಕ ನೂಡಲ್ಸ್ ಮತ್ತೆ ಚಿಕನ್ ಲಾಲಿಪಾಪ್ ಇವರೆಲ್ಲರ ಶಕ್ತಿನೂ ಮುಗ್ದೋಗಿದೆ. ಈಗ ನಿಮ್ಮ ಸರದಿ. ಶಿವ, ಅವರು ಇಬ್ಬಿಬ್ರು ಬಂದ್ರು, ಆದ್ರಿಂದ ಅವ್ರ ಜುಟ್ಟನ್ನ ನೀನು ಕಾಟ್ಬೇಟೆ. ಆದ್ರೆ ನಾನು ಸಿಂಗಲ್ ಆಗಿದ್ದೀನಲ್ಲ, ನನ್ನ ಜುಟ್ಟನ್ನ ಹೇಗೆ ಹಿಡಿತದಲ್ಲಿ ಇಟ್ಕೋತೀಯಾ? ವಾ, ಅದ್ಭುತ ಶಿವ. ಇದನ್ನೇ ಹೇಳೋದು ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋದು ಅಂತ. ಟನ್. ಶಿವ, ತುಂಬಾ ಕಷ್ಟದಿಂದ ಇವರೆಲ್ಲರೂ ನಮ್ಗೆ ಒಟ್ಟಿಗೆ ಸಿಕ್ಕಿದ್ದಾರೆ. ಬಾ, ಇವ್ರನ್ನ ತಗೊಂಡೋಗಿ ಸಮುದ್ರದಲ್ಲಿ ಬಿಸಾಕೋಣ.
ಇಲ್ಲ ಶಿವ, ಇವ್ರ ಏಲಿಯನ್ಸ್ ಜೊತೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಇವ್ರನ್ನ ಸ್ಪೇಸಿಗೆ ಕಳ್ಸು. ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ? ಆ ರೀತಿ ಎಲ್ಲ ಮಾಡಬೇಡಿ. ನಾವು ತುಂಬಾ ವರ್ಷಗಳಿಂದ ಕಠಿಣ ಶ್ರಮ ಮಾಡಿ ಈ ವಿದ್ಯೆನ ಕಲ್ತ್ಕೊಂಡಿದ್ದೀವಿ. ನಾವೇನೋ ಕೆಟ್ಟ ದಾರಿಗೆ ಬಂದ್ಬಿಟ್ವಿ, ನಮ್ಮನ್ನ ಬಿಟ್ಬಿಡಿ ಪ್ಲೀಸ್. ಹೌದು, ನಾವು ಮಾತು ಕೊಡ್ತೀವಿ, ಇನ್ಯಾವುದು ತಪ್ಪನ್ನ ನಾವು ಮಾಡೋದಿಲ್ಲ. ನೀವು ಇಷ್ಟೊಂದು ಕಷ್ಟಪಟ್ಟು ಈ ಕಲೆಯನ್ನ ಕಲ್ತಿದ್ದೀರಿ ಅಂದ್ಮೇಲೆ ಅದನ್ನ ಕೆಟ್ಟದಕ್ಕೆ ಏನಕ್ಕೆ ಯೂಸ್ ಮಾಡ್ಕೋತಿದ್ದೀರಾ ಹೇಳಿ? ಶಿವ, ನೀನು ಸರಿಯಾಗಿ ಹೇಳ್ದೆ. ಪ್ಲೀಸ್ ನಮ್ಮನ್ನ ಬಿಟ್ಬಿಡು. ನಾವಿನ್ ಮೇಲೆ ನಮ್ಮ ವಿದ್ಯೆನ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು. ಶಿವ ಶಿವ, ಇವ್ರ ಮಾತಿನ ಮೇಲೆ ನೀನ್ ಯಾವ್ದು ನಂಬಿಕೆ ಇಡಬೇಡ. ಬಿಡಿಸ್ಬಿಟ್ರೆ ನಮ್ಮನ್ನೇ ಇವರು ತಿರುಗಿಸಿ ಹೊಡೆದಾಕ್ ಬಿಡ್ತಾರೆ. ಲಡ್ಡು ಸಿಂಗ್ ಸರ್, ನನ್ಗೆ ಇವ್ರ ಕಣ್ಣಲ್ಲಿ ಸತ್ಯ ಹೇಳ್ತಿರೋದು ಕಾಣಿಸ್ತಾ ಇದೆ. ಇವರು ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಂದೇ ಒಂದು ಚಾನ್ಸ್ನ ನಾವು ಕೊಡಬೇಕು ಅಲ್ವಾ? ಥ್ಯಾಂಕ್ ಯು ಶಿವ. ನಾವು ಇನ್ಮೇಲೆ ನಮ್ಮ ಕಲೆಯನ್ನ ಎಲ್ಲ ಜನರಿಗೂ ಕಲಿಸ್ತೀವಿ. ಶೇಕ್ ಹ್ಯಾಂಡ್ಸ್. ವಿ ಆರ್ ಫ್ರೆಂಡ್ಸ್ ನಾ. ಶೇಕ್ ಹ್ಯಾಂಡ್ ಅಲ್ಲ ಇದು, ಶೇಕ್ ಜಡೆ. ಅಯ್ಯೋ, ಇದೇನ್ ಬ್ಯೂಟಿ! ನಮ್ಮೂರಲ್ಲಿ ಹಿಮ ಬೀಳುತ್ತೆ, ಹಿಮ. ಅಯ್ಯೋ ಆದಿ, ನಿಮ್ ಊರಲ್ಲಿ ಬರೀ ಗಿಡಗಳೇ ಕಾಣಿಸ್ತಿದೆ. ಚಿಟ್ಟೆಗಳು ಕೂಡ ಹಾರಾಡ್ತಿವೆ, ಮತ್ತೆ ಕೋಳಿಗಳು ಕೂಡ ಇವೆ. ಅಯ್ಯೋ, ಈ ಕೋಳಿಗಳೆಲ್ಲಿಂದ ಬಂದ್ವು? ಎರಡೆರಡು ಕೋಳಿ. ಹಾಗಾದ್ರೆ ಇವತ್ ನಾವು ಚಿಕನ್ ತಿನ್ನೋಣ. ನಮ್ಮೂರಲ್ಲಿದ್ದಾಗ ಸಖತ್ ಮಜಾ ಬರ್ತಿತ್ತು. ಓಡ್ಬಿಟ್ಟು ಕೋಳಿನ ಹಿಡ್ಕೊಳ್ತಿದ್ವಿ, ಗೊತ್ತಾ? ವಾವ್, ಹಾಗಾದ್ರೆ ಇದನ್ನ ಹಿಡ್ದು ತೋರ್ಸು ನೀನು. ಅದ್ರಲ್ಲೇನಿದೆ ನೋಡು. ಕೋಳಿ ಬಿಟ್ಕೋ, ಮಾರ್ಬೇಡ ಇದು ಕೋಳಿ. ಕೋಳಿಗಳಿಗೆ ಹೆದರ್ಕೊಂಡು ನೀವು ಓಡ್ತಾ ಇದ್ದೀರಾ? ನಮ್ ಪೊಲೀಸ್ ಟ್ರೈನಿಂಗ್ ನಲ್ಲಿ ಕೋಳಿಗಳನ್ನು ಹೇಗೆ ಹಿಡಿಬೇಕು ಅಂತ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇದೇನ್ ಮಹಾ, ಈ ಕೋಳಿಗಳನ್ನ ನಾನು ಹಿಡಿದು ತಂದೂರಿ ಮಾಡ್ತೀನಿ. ಅಯ್ಯೋ, ಇದು ಸಾಮಾನ್ಯವಾದ ಕೋಳಿ ಅಲ್ಲ, ನಮ್ಗೆ ಕಚ್ಚಿ ಬರ್ತಾ ಇವೆ. ಅಯ್ಯೋ, ನಮ್ ಟ್ರೈನಿಂಗ್ ಎಲ್ಲ ಇದು ಹೇಳ್ಕೊಟ್ಟಿಲ್ಲ. ಕಾಪಾಡಿ, ಅಯ್ಯೋ. ನಿಮ್ ಯಾರಿಗೂ ಒಂದು ಕೋಳಿನ ಕೂಡ ಹಿಡಿಯಕ್ಕಾಗಿಲ್ಲ, ಆದ್ರೆ ಆ ಕೋಳಿಗಳೇ ನಿಮ್ಮನ್ನ ಹಿಡಿದ್ಬಿಟ್ವು. ಓಕೆ, ಹಾಗಾದ್ರೆ ಆ ಕೋಳಿಗಳು ಬಂದಿದ್ದು ಇಲ್ಲಿಂದನಾ? ತುಂಬಾನೇ ಒಳ್ಳೆ ತರ ಅನ್ಸ್ತಿದೆ. ಬನ್ನಿ ಹೋಗಿ ನೋಡೋಣ. ಯಾರು ಏನು ಮಾಡೋದಿಲ್ಲ, ನಾವು ಹೊರಗಡೆಯಿಂದಾನೇ ನೋಡ್ಕೊಂಡ್ ಬರೋಣ. ಬನ್ನಿ ಅಲ್ಲಿ ಹೋಗಿ ಮೊಟ್ಟೆ ತಗೊಂಡು ಬೇಯಿಸ್ಕೊಂಡು ತಿನ್ನೋಣ. ಇದು ಒರಿಜಿನಲ್ ಅಲ್ಲ, ನಕಲಿ ಕೋಳಿ. ಇದರ ದೇಹ ನೋಡಿ. ಇನ್ನೊಬ್ಬ ಮನುಷ್ಯ, ಕೋಳಿ ಅಲ್ಲ. ಮೊದ್ಲು ನೀವೇ ದಾಳಿ ಮಾಡಿದ್ದು. ಅದು ನನ್ನ ಕೆಲಸನಪ್ಪ. ಇಲ್ಲಿ ನಾನು ಪ್ರೊಟೆಕ್ಷನ್ಗೋಸ್ಕರ ಇದ್ದೀನಿ. ಜನಗಳು ಇಲ್ಲಿಗೆ ಯಾರಿಗೂ ಬರಬಾರ್ದು, ಯಾರಿಗೂ ಅಪಾಯ ಆಗ್ಬಾರ್ದು ಅಂತ. ನಮ್ಮಿಂದ ಏನ್ ತೊಂದ್ರೆ? ನಾವು ಸುಮ್ನೆ ನೋಡ್ಕೊಂಡು ಹೋಗಕ್ ಬಂದ್ವಿ. ಇವರೆಲ್ಲ ಯಾರು? ಯಾರು ನೀವೆಲ್ಲ? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಹೊರಟೋಗಿ. ನಾವಿಲ್ಲಿ ಕ್ಯಾಂಪಿಂಗ್ ಮಾಡಕ್ ಬಂದಿದ್ವಿ. ಇಲ್ಲೊಂದು ಫಾರ್ಮ್ ನೋಡಿದ್ವಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ಸುತ್ತಾಡೋ ಜಾಗ ಅಲ್ಲ, ಹೊರಟೋಗಿ ಅಂತ ಹೇಳಿದ್ನಲ್ಲ.
ಪ್ರೈವೇಟ್ ಪ್ರಾಪರ್ಟಿ ಇದು, ಯಾರು ಒಳಗಡೆ ಬರೋ ಹಾಗಿಲ್ಲ. ಏ ಇನ್ಸ್ಪೆಕ್ಟರ್, ಮಕ್ಕಳಿಗೊಂದ್ ಸ್ವಲ್ಪ ಕಾನೂನು ಹೇಳ್ಕೊಡು. ಶಿವ, ನಾವ್ ಯಾವ್ದೇ ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಹೋಗೋ ಹಾಗಿಲ್ಲ. ಸರಿ, ನಾವಿಲ್ಲಿಂದ ಹೋಗೋಣ. ಏನೋ ಒಂದು ನಡೀತಾ ಇದೆ. ಅವರು ಮಷಿನ್ ಗನ್ ಎಲ್ಲ ಏನಕ್ಕೆ ಇಟ್ಕೊಂಡಿದ್ರು? ಅವರೆಲ್ಲ ನಮ್ಮಿಂದ ಏನೇನೋ ಬಚ್ಚಿಡ್ತಾ ಇದ್ದಾರೆ. ನಾಳೆ ಸೈಲೆಂಟ್ ಆಗಿ ಹೋಗಿ ಅಲ್ಲಿ ನೋಡ್ಕೊಂಡ್ ಬರೋಣ. ಲಡ್ಡು ಸಿಂಗ್ ಸರ್, ಅಲ್ಲಿ ನೋಡಿ, ಈ ಟೈಮಲ್ಲಿ ಆ ಫಾರ್ಮ್ ಒಳಗಡೆ ಆ ಟ್ರಕ್ ಯಾಕೆ ಹೋಗ್ತಾ ಇದೆ? ಅದನ್ನ ಚೆಕ್ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇದೆ. ಇಲ್ಲಿಂದ 50-100 ಕಿಲೋಮೀಟರ್ ದೂರದವರೆಗೂ ನನಗೆ ಟ್ರಕ್ ಅನ್ನು ಚೆಕ್ ಮಾಡೋ ಅಧಿಕಾರ ಇದೆ. ಈಗ ನೋಡು ಲಡ್ಡು ಸಿಂಗ್ ನ ಹವಾನ. ಅಯ್ಯೋ, ಟ್ರಕ್ ಈ ಕಡೆನೆ ಬರ್ತಾ ಇದೆ. ನಿಲ್ಸಿ ನಿಲ್ಸಿ. ಅಯ್ಯೋ, ಇನ್ಸ್ಪೆಕ್ಟರ್ ಮುಂದೆನೇ ಇದ್ದಾನೆ. ನಮ್ ಟ್ರಕ್ ನ ಅವನು ಹಿಡಿ ಕುಡ್ದು, ಸರಿನಾ? ನಿಲ್ಸಿ, ಮೊದಲು ಟ್ರಕ್ ನ ನಿಲ್ಸಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ? ನನ್ನಿಲ್ಲ ಬಿಟ್ಬಿಡಿ, ಬಿಡಿ ನನ್ನ. ನಿಲ್ಸಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ? ಲಡ್ಡು ಸಿಂಗ್ ಸರ್, ಟ್ರಕ್ ಕೈ ಬಿಟ್ಬಿಡಿ ನೀವು. ಅಯ್ಯೋ, ನನ್ನ ಬಿಟ್ಬಿಡಿ. ಶಿವ, ನನ್ನ ಕಾಪಾಡು. ನೋ ಪ್ರಾಬ್ಲಮ್ ಲಡ್ಡು ಸಿಂಗ್ ಸರ್, ಈಗಲೇ ಬಂದು ನಿಮ್ಮನ್ನ ಕಾಪಾಡ್ತೀನಿ. ಏಯ್ ಮಗು, ಇಲ್ಲಿಂದ ಹೊರಟು ಹೋಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಬುದ್ಧಿ ಕಲಿಸಿ ಇವನಿಗೆ. ಸುಮ್ನೆ ಬಿಡೋದಿಲ್ಲ. ಸುಮ್ನೆ ನಿಂತ್ಕೋ. ಮತ್ತೆ ಮೇಲೇನಿದೆ? ಹೇಗಿದೆ? ನಡಿ. ಅಯ್ಯೋ ಗುರುವೇ, ಏನಕ್ಕಪ್ಪ ಹೊಡಿತಿದ್ಯಾ? ಏನ್ ಬೇಕು ನಿನ್ಗೆ? ಸರ್ಚ್ ಮಾಡ್ಬೇಕು. ಅಯ್ಯೋ, ಅಷ್ಟೇ ತಾನೆ ಸರ್. ಮೊದ್ಲೇ ಹೇಳ್ಬೇಕಲ್ವಾ, ಯಾರಿಲ್ಲ ಅಂತ ಹೇಳ್ತಿದ್ರು. ಹಾಗಾದ್ರೆ ಓಡಿದ್ದೇನಕ್ಕೆ? ಪೊಲೀಸ್ನ ನೋಡ್ಬಿಟ್ಟು ನಾವು ಹೆದರ್ಕೊಂಡ್ಬಿಟ್ಟಿದ್ವಿ. ಈ ಕಾಡಲ್ಲಿ ಯಾವ ಪೊಲೀಸ್ ಬರ್ತಾರೆ ಅನ್ಕೊಂಡಿದ್ವಿ. ಯಾರೋ ನಕಲಿ ಪೊಲೀಸ್ ಇರ್ಬೇಕು, ನಿಲ್ಸೋದ್ ಬೇಡ ಅನ್ಕೊಂಡು ಹೆದರ್ಕೊಂಡು ಹಾಗೆ ಹೋಗ್ಬಿಟ್ವಿ ನಾವು. ಹಾ, ನಿಜ ಹೇಳ್ತಿದೀನಿ. ಸಾರಿ ಸರ್, ತಪ್ಪಾಗೋಯ್ತು. ಸರಿ, ನಡಿ, ಟ್ರಕ್ ಚೆಕ್ ಮಾಡೋಣ. ಇದ್ರಲ್ಲಿ ಬರೀ ಮೊಟ್ಟೆಗಳಿವೆ ಅಷ್ಟೇ. ಸರ್, ನಾವೀಗ ಹೋಗ್ಬೋದಲ್ವಾ? ಓಕೆ, ಸರಿ, ನಡೀರಿ. ನೀವು ಸುಮ್ನೆ ಅವ್ರ ಮೇಲೆ ಅನುಮಾನ ಪಟ್ರಿ. ಬನ್ನಿ ಹೋಗ್ಬಿಟ್ ಮಲ್ಕೊಳ್ಳೋಣ, ತುಂಬಾ ನಿದ್ದೆ ಬರ್ತಿದೆ. ಏನು ಇಷ್ಟೊಂದ್ ಜೋರಾಗಿ ಕೂಗ್ತಾ ಇದೆ? ಕೋಳಿ ಏನ್ ನಮ್ ಟೆಂಟ್ ಮೇಲ್ ಬಂದ್ ಕೂಗ್ತಿದ್ಯಾ? ನಿನಗ್ ನನ್ ಕಂಡ್ರೆ ಯಾಕಾಗಲ್ಲ? ಶಿವ, ಯಾರು ಬಂದಿದ್ದಾರೆ?
ಬಂದ್ಬಿಟ್ಟಿದೆ. ಅಯ್ಯೋ ಕೋಳಿ ಹೋಗು. ಅದು ನೀವು ತಂದೂರಿ ಮಾಡ್ತೀನಿ ಅಂದಿದ್ದನ್ನ ಕೇಳಿಸ್ಕೊಂಡಿದೆ ಅನ್ಸುತ್ತೆ, ಅದಕ್ಕೆ ನಿಮ್ಮೇಲೆ ತುಂಬಾ ಕೋಪ. ಹ? ಅರೆ ಇದ್ಯಾರು ಬಚ್ಚಿಟ್ಕೊಂಡಿರೋದು? ಯಾರಾದ್ರೂ ನಮ್ಮ ಮೇಲೆ ಕಣ್ಣಿಟ್ಟಿದಾರಾ? ರೇವಾ, ನಿನ್ನೆ ಟ್ರಕ್ ಹತ್ರ ವಿಡಿಯೋ ಮಾಡಿದ್ದನ್ನ ನೀನ್ ನನಗೆ ಸ್ವಲ್ಪ ತೋರಿಸ್ತೀಯಾ? ಈಗ್ಲೇ ತೋರಿಸ್ತೀನಿ. ಓ ಹಾ, ಎಸ್, ಈ ವ್ಯಕ್ತಿನೇ ಆ ಮರದ ಹಿಂದೆ ನಿಂತ್ಕೊಂಡು ನಮ್ಮನ್ನ ನೋಡ್ತಿರೋದು. ಆ ವ್ಯಕ್ತಿ ಮರದ ಹಿಂದೆ ಇದ್ಕೊಂಡು ನಮ್ಮನ್ನ ನೋಡ್ತಿರೋದು, ಮತ್ತೆ ಆ ಟ್ರಕ್ ಹತ್ರ ಏನೋ ಒಂದು ಅವ್ನ ಫ್ರೆಂಡ್ ಸೈನ್ ಮಾಡ್ತಿರೋದು. ಇದರಿಂದ ನನಗೆ ಅನ್ನಿಸ್ತಾ ಇದೆ ಆ ಟ್ರಕ್ ಅಲ್ಲಿ ಏನೋ ಒಂದು ಇತ್ತು ಅಂತ. ನಾವದನ್ನ ನೋಡೋದಕ್ಕಾಗಿಲ್ಲ. ಬಾಸ್ ಬಾಸ್, ಇದೇನಿದು ಇದಕ್ಕಿದ್ದಾಗೆ ಬಂದ್ಬಿಟ್ರಲ್ಲ? ಅಂಡಾ ಸಿಂಗ್ ನ ಮೊಟ್ಟೆಯ ಗುಟ್ಟನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ, ಆದ್ರೂ ಆ ಮಕ್ಕಳು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದ್ರು. ನಮ್ಮ ಟ್ರಕ್ ಅನ್ನ ಚೆಕ್ ಮಾಡಿದ್ರು. ಒಂದು ಮೊಟ್ಟೆಯ ಬೆಲೆ ಎಷ್ಟು ಗೊತ್ತಾ? ಅಕಸ್ಮಾತ್ ಎಲ್ಲಾ ಮೊಟ್ಟೆಗಳು ಸಿಕ್ಕಾಕೊಂಡಿದ್ರೆ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇತ್ತು. ಓಡಿಸಿ ಅವರನ್ನ ಇಲ್ಲಿಂದ. ಬಾಸ್, ಒಬ್ಬ ಪೊಲೀಸ್ ಅವನ್ ಕೂಡ ಅವ್ರ ಜೊತೆ ಇದ್ದಾರೆ. ಅಂಡಾ ಸಿಂಗ್ ನ ಮೊಟ್ಟೆಯ ಕರಾಮತ್ತು ಯಾರಿಗೂ ಕೂಡ ಗೊತ್ತಾಗಬಾರ್ದು. ಇಲ್ಲಿ ಅಕ್ಕಪಕ್ಕ ಯಾರು ಓಡಾಡಲೇಬಾರ್ದು. ಯಾರಾದ್ರೂ ಕಾಣಿಸ್ಕೊಂಡ್ರೆ ನೀವೆಲ್ರೂ ಕಾಣೆ ಆಗ್ಬಿಡ್ತೀರಾ, ಅರ್ಥ ಆಯ್ತಾ? ನೀವೆಲ್ರೂ ಇನ್ನು ಇಲ್ಲೇ ಇದ್ದೀರಾ? ಹೊರಟೋಗಿ ಇಲ್ಲಿಂದ, ಹೋಗಿ ನಿಮ್ ಊರುಗಳಿಗೆ. ಹೋಗೋದಿಲ್ಲ, ಈ ಜಾಗ ನಿಮ್ದೇನು ಅಲ್ಲ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಇಲ್ಲಿರೋ ತನಕ ಯಾರು ನಮ್ಮನ್ನೆಲ್ಲಿ ಕಳ್ಸೋದಕ್ಕೆ ಆಗೋದಿಲ್ಲ. ಗನ್ನು ನಮ್ಮ ಹತ್ರ ಇದೆ, ನಿಮ್ಮ ಹತ್ರ ಇಲ್ಲ. ನೋಡಿ ಇನ್ಸ್ಪೆಕ್ಟರ್, ಈ ಜಾಗ ನಮ್ದು, ನಮ್ ಕಾನೂನೇ ಇಲ್ಲಿ ನಡೆಯೋದು. ಹೊರಟೋಗಿ, ಇಲ್ಲ ಅಂದ್ರೆ ಲೇಸರ್ ಗನ್ನಿಂದ ನೀವು ತುಕಡ ತುಕಡ ಆಗ್ಬಿಡ್ತೀರಾ. ಅಯ್ಯೋ, ಏನಪ್ಪ ಮಾಡ್ತಿದ್ಯಾ? ಇಲ್ಲಿ ನೀನ್ ಹೊಡಿತೀಯಾ? ಅಲ್ಲೋದ್ರೆ ಬಾಸ್ ಹೊಡಿತಾರೆ. ನಿಮ್ಮನ್ನೆಲ್ಲಾರ್ನು ಇಲ್ಲಿಂದ ಓಡ್ಸಕ್ ಬಾಸ್ ಹೇಳಿದ್ದಾರೆ. ಹೋಗ್ಲಿಲ್ಲ ಅಂದ್ರೆ ಬಾಸ್ ನಮ್ಗೆ ಹೊಡಿತಾರೆ. ಏನ್ ಮಾಡೋದೀಗ? ಹೋಗಿ ನಿಮ್ಮ ಬಾಸ್ ಹತ್ರ ಹೇಳಿ ಅವ್ರು ಓಡ್ ಹೋದ್ರು ಅಂತ ಅಷ್ಟೇ. ಹೇಳ್ಬಿಡೋದಾ? ಹಾ ಹೇಳ್ಬಿಡಿ, ಹೋಗಿ. ಈ ಕೋಳಿಗಳನ್ನ ನೋಡ್ಬಿಟ್ಟು ನಮ್ಮೂರಲ್ಲಿ ನಡೆದಿದ್ದೊಂದು ನೆನ್ಪಾಯ್ತು. ಒಂದ್ಸಲ ನಮ್ಮೂರಲ್ಲಿ ಜಮೀನ್ದಾರರ ಕೋಳಿ ಬಂಗಾರದ ಮೊಟ್ಟೆ ಇಟ್ಟಿತ್ತು. ಅವನು ಆ ಮೊಟ್ಟೆನ ಒಡ್ದ್ಬಿಟ್ಟು ನೋಡ್ತಿದ್ದ, ಯಾಕಂದ್ರೆ ಆ ಬಂಗಾರದ ಉಂಗ್ರ ಮೊಟ್ಟೆಯಲ್ಲೇನಾದ್ರೂ ಇದೆಯಾ ಅಂತ. ಆಮೇಲೆ ಅದ್ ಯಾರಿಗೂ ಸಿಗ್ಬಾರ್ದು ಅಂತ ಅವನೇ ಇಟ್ಕೊಂಡಿದ್ದ. ಯು ಆರ್ ಇಂಟೆಲಿಜೆಂಟ್. ಆದಿ, ನೀನಂತೂ ಐಡಿಯಾ ಕೊಟ್ಬಿಟ್ಟೆ. ಬಹುಶಃ ಅವರು ಕೋಳಿ ಒಳಗಡೆನೆ ಏನಾದ್ರೂ ತಗೊಂಡ್ ಹೋಗ್ತಾ ಇರ್ಬೋದು ರೇವಾ. ನಾನಿವತ್ತು ರಾತ್ರಿ ಅಲ್ಲಿ ಚೆಕ್ ಮಾಡಕ್ ಹೋಗ್ತೀನಿ ಏನ್ ನಡೀತಿದೆ ಅಂತ. ಅದಿ, ಯು ಆರ್ ಜೀನಿಯಸ್. ನಾನ್ ಹುಟ್ದಾಗಿಂದಲೂ ಜೀನಿಯಸ್ಸೇ, ಆದ್ರೆ ಯಾವತ್ತೂ ತೋರ್ಸ್ಕೊಂಡಿರ್ಲಿಲ್ಲ ಅಷ್ಟೇ. ನಾವೇನಾದ್ರೂ ಕೊಂಡ್ಕೊಂಡು ಹೋದ್ರೆ ನಾವು ಒದೆ ತಿನ್ಕೊಂಡು ಬಂದಿದೀವಿ ಅಂತ ಬಾಸು ಗೊತ್ತಾಗ್ಬಿಡುತ್ತೋ. ಬಾಸ್, ನಾವು ಅವ್ರನ್ನೆಲ್ಲ ಹೊಡೆದು ಓಡಿಸ್ಬಿಟ್ವಿ. ಗುಡ್, ವೆರಿ ಗುಡ್. ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಅಂಡೇ ಸಿಂಗ್ ನ ಮೊಟ್ಟೆಯ ಕರಾಮತ್ತು ಯಾರಿಗೂ ಗೊತ್ತಿರೋದಿಲ್ಲ. ನಮ್ಮೊಳಗಿನ ಸೀಕ್ರೆಟ್ ನಮ್ಮಲ್ಲೇ ಇರಬೇಕು. ಈ ಮೊಟ್ಟೆ ಬೆಲೆ ಎಷ್ಟು ಅಂತ ಅವ್ರಿಗೇನು ಗೊತ್ತು? ಏನಾಯ್ತು ಬಾಸ್? ನಾವು ಆ ಹುಡುಗನ ಓಡ್ಸಕ್ ಹೋದಾಗ ಅವನ್ ರಿಯಾಕ್ಷನ್ ಇದೇ ತರನೇ ಇತ್ತು. ಹೌದಾ?
ಹೌದು ಬಾಸ್, ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದ. ಏನ್ ಮಾಡ್ತಾ ಇದ್ದೀನಿ ನೀನು? ಬಾಸ್, ನಮ್ಮನ್ನ ಎರಡನೇ ಸಲ ನೋಡಿ ಇದೇ ತರ ರಿಯಾಕ್ಷನ್ ಮಾಡಿದ್ದವನು. ಓ ಹೌದಾ? ಹೌದಾ? ಆಮೇಲೆ ನಾವು ಅವ್ರಿಗೆ ಸಾಕತ್ತಾಗ್ ಹೊಡ್ದ್ವಿ. ಬಾಸ್, ನಮ್ಗೆ ಒಂದ್ 3-4 ದಿನ ರಜಾ ಸಿಗತ್ತಾ? ಯಾಕೆ? ಇನ್ನು ಒದೆ ತಿನ್ನಕ್ ನಮ್ಗೆ ಇಷ್ಟ ಇಲ್ಲ ಬಾಸ್. ಏನೋ ನನ್ನ ಮಾತನಾಡ್ತಾ ಅವನು ಬಂದ್ಬಿಟ್ಟಿದ್ದಾನೆ ಬಾಸ್. ಸಿಕ್ಕಾಪಟ್ಟೆ ಹೊಡಿತಾರೆ ಬಾಸ್, ಸಿಕ್ಕಾಪಟ್ಟೆ ಹೊಡಿತಾರೆ ಬಾಸ್. ನಮ್ಗೆ ರಜಾ ಬೇಕೇ ಬೇಕು. ಏಯ್, ಯಾರು ಎಲ್ಗೂ ಹೋಗೋದಿಲ್ಲ. ಯಾರು ಬಂದಿದ್ದು? ಯಾರು ಮುಂದೆ ಬಾ. ಇವರು ಚಿನ್ನದ ಮೊಟ್ಟೆಗಳನ್ನ ಮಾಮೂಲಿ ಮೊಟ್ಟೆ ಹಾಕ್ಸಿ ಅದರಿಂದ ಗೋಲ್ಡ್ ನ ಸ್ಮಗಲ್ ಮಾಡ್ತಾ ಇದ್ದಾರೆ. ಲಡ್ಡು ಸಿಂಗ್ ಸರ್ ಜೊತೆ ನೀವು ಬೇಗ ಇಲ್ಲಿಗೆ ಬನ್ನಿ, ಮತ್ತೆ ಅವ್ರಿಗೆ ಹೇಳಿ ಪೂರ್ತಿ ಪೊಲೀಸ್ ಫೋರ್ಸ್ ನ ಫೋನ್ ಮಾಡಿ ಕರ್ಸ್ಕೊಳ್ಳೋದಕ್ಕೆ. ಹಾ, ಏಯ್, ಯಾರು ಬಂದಿರೋದು? ಮುಂದೆ ಬಾ. ಯಾರು ಅಂಡಾ ಸಿಂಗ್ ನ ಮೊಟ್ಟೆಯ ಕರಾಮತ್ತನ್ನ ತಿಳ್ಕೊಳ್ಳೋದಕ್ಕೆ ಅಂತ ಬಂದಿರೋದು? ಏಯ್, ಯಾಕೆ ನಮ್ಮ ಹಿಂದೆ ಬಿದ್ದಿದ್ಯಾ ಮಗು? ಹೋಗು, ಮನೆಗೆ ಹೋಗಿ ಆಟ ಆಡ್ತಾ ಇರೋ. ಹೋಗು, ಹೋಗ್ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಏನ್ರು ನೋಡ್ತಾ ಇದ್ದೀರಾ? ಅಟ್ಯಾಕ್ ಮಾಡ್ರು. ಫೈಟ್ ಮಾಡ್ರು, ಫೈಟ್ ಮಾಡ್ರಿ, ಹೊಡೀರಿ. ಹೊಡಿರೋ, ಹೊಡೀರಿ. ಏಯ್, ಏನ್ರೋ ಮಾಡ್ತಿದ್ದೀರಾ? ಒದೆ ತಿನ್ನಕ್ಕಲ್ಲ ನಾನು ನಿಮ್ಗೆ ಸ್ಯಾಲ್ರಿ ಕೊಡ್ತಾ ಇರೋದು. ಹೊಡಿರೋಲೇ, ಹೊಡಿರೋ. ಮಲ್ಕೊಂಡಿರೋಲೇ, ಯಾಕೆ ಒಯ್ದೋಳ್ತಾ ಇದ್ಯಾ? ಇನ್ನು ಒದೆ ತಿನ್ಬೇಕಂತ ಆಸೆನಾ? ಬೇಡ ಬೇಡ ಬೇಡ, ಅವ್ರಿಗೂ ಹೇಳಬೇಡ. ಒಂದು ಮೊಟ್ಟೆ ಬೆಲೆ ನಿಮ್ಗೆ ಗೊತ್ತು. ಎದ್ದೇಳಿ, ಎದ್ದೇಳಿ, ಎದ್ದೇಳಿ ನನ್ನ ಹುಲಿಗಳೇ. ಎದ್ದು ಅವ್ರಿಗೆ ಚೆನ್ನಾಗಿ ಇಟ್ಕೊಂಡು ಹೊಡಿರಿ. ಅವುಗಳೆಲ್ಲ ಕೋಳಿ ಮೊಟ್ಟೆಗಳು. ಅವುಗಳು ಜಗಳ ಆಡೋದಿಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಚಿನ್ನದ ಮೊಟ್ಟೆನ ಕೋಳಿ ಮೊಟ್ಟೆ ತರ ಮಾಡ್ಬಿಟ್ಟು ಸಾಗಿಸ್ತೀಯಾ? ಎಂತ ಉಪಾಯ ಮಾಡಿದ್ಯಾ? ಐಡಿಯಾ ಚೆನ್ನಾಗಿತ್ತಲ್ವಾ? ನಿಜ ಹೇಳು. ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. You can arrest me now. ನಿಮ್ಮನ್ನೆಲ್ಲ ಕೋಳಿಗಳ ತರ ಹಿಡ್ಕೊಂಡು ಹೋಗ್ತೀನಿ. ಇವತ್ತು ಪಾರ್ಟಿ ಮಾಡ್ತೀನಿ, ತಂದೂರಿ ಪಾರ್ಟಿ. ಅಯ್ಯೋ, ಇಲ್ಲ 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 ಇಲ್ಲ. ಅಯ್ಯೋ, ಮತ್ತೆ ಬೇಡ. ಅಯ್ಯೋ 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 ಕಾಪಾಡಿ. ಅಯ್ಯೋ ಕೋಳಿ, ಅಯ್ಯೋ Watch India's largest kids library only on Jio Hotstar. Download the app now.